ನಮಸ್ತೆ, ಹ್ಯಾಪಿ ಈವ್ನಿಂಗ್, ಎಕ್ಸಲೆಂಟ್ ಈವ್ನಿಂಗ್. ಐ ಆಮ್ ಯುವರ್ ಡಾಕ್ಟರ್ ಕಾವೇರಿ ಫ್ರಮ್ ವಿಷನ್ ಇಂಡಿಯಾ ಅಕಾಡೆಮಿ. ನಾವು ಈಗಾಗಲೇ ಜುಲೈ ಮಂತ್ನ ಪ್ರಿಡಿಕ್ಷನ್ ಮಾಡಿದ್ದೀವಿ, ಅದು ನ್ಯೂಮರಾಲಜಿ ಪ್ರಕಾರ. ಈಗ ಮತ್ತೆ ರಾಶಿಗಳ ಪ್ರಕಾರ ನಾವು ಜುಲೈ ಮತ್ತು ಆಗಸ್ಟ್ 2 ಮಂತ್ಗಳ ಪ್ರಿಡಿಕ್ಷನ್ನ ಮಾಡೋಣ. ಯಾವ ರಾಶಿಯವ್ರಿಗೆ ಯಾವ ರೀತಿಯಾದಂಥ ಫಲ ಇದೆ, ಯಾರಿಗೆ ಶುಭ ಫಲ, ಯಾರಿಗೆ ಅಶುಭ ಫಲ, ಯಾವ ರಾಶಿಯವರು ಹೆಚ್ಚು ಜಾಗರೂಕತೆಯಿಂದ ಇರಬೇಕು. ಈಗಾಗಲೇ ನಾವು ಹೇಳಿರೋ ಪ್ರಕಾರ ನಮ್ಮ ಈ ಒಂದು ಯೂನಿವರ್ಸಲ್ ವರ್ಷ ಏನಿದೆಯಲ್ಲ, ಇದು ಮಂಗಳ ಗ್ರಹದ ಆಡಳಿತದಲ್ಲಿದೆ. ಆದ್ದರಿಂದ ಸಾಕಷ್ಟು ರೀತಿಯಾದಂತಹ ತೊಂದರೆಗಳು, ಅವಾಂತರಗಳು ನಡೀತಾ ಇದೆ. ನೀವು ಈಗಾಗಲೇ ನೋಡಿರ್ಬೋದು, ಸಾಕಷ್ಟು ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಈಗಾಗಲೇ ಫೈರ್ ಆಕ್ಸಿಡೆಂಟ್ಸ್ ಆಗಿದೆ, ಆಗಲೇ ಏರೋಪ್ಲೇನ್ ಕ್ರ್ಯಾಶ್ ಕೂಡ ಆಗಿದೆ, ಯುದ್ಧಗಳು ನಡೀತಾ ಇದೆ. ಇದಕ್ಕಿಂತ ಹೆಚ್ಚಾಗಿ ಇನ್ನೇನು ಉದಾಹರಣೆ ಕೊಡಬೇಕು ಹೇಳಿ ಅಲ್ವಾ? ಈ ಥರ ಇದ್ದಾಗ ನಾವು ಯಾವ ರೀತಿ ನಮ್ಮನ್ನು ರಕ್ಷಣೆ ಮಾಡ್ಕೊಬೇಕು, ನಮ್ಮ ರಾಶಿ ಪ್ರಕಾರ ನಮಗೆ ಶುಭ ಇದೆಯೋ ಅಶುಭ ಇದೆಯೋ ಅಂತ ತಿಳ್ಕೊಳ್ಳೋಣ. ಶುಭ ಇರೋಂಥ ರಾಶಿಗಳನ್ನ ಬಿಟ್ಟು ಯಾವ ರಾಶಿಗಳು ಜಾಗರೂಕತೆಯಿಂದ ಇರಬೇಕಲ್ಲ, ಆ ರಾಶಿಗಳ ಹೆಸರನ್ನ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಿಮ್ಮ ರಾಶಿ ಇದ್ದಲ್ಲಿ ಎದುರುದು ಬೇಡ, ಅದಕ್ಕೆ ಸೊಲ್ಯೂಷನ್ನು ಕೂಡ ನಾವೇ ಕೊಡೋಣ. ಕರ್ಕಾಟಕ ರಾಶಿ, ಸಿಂಹ ರಾಶಿ, ಹಾಗೆ ವೃಶ್ಚಿಕ ರಾಶಿ ಮತ್ತು ಕುಂಭ ರಾಶಿ, ಈ 4 ರಾಶಿಯವರು ಸಾಕಷ್ಟು ಜಾಗರೂಕತೆಯಿಂದ ಇರಿ ಅಂದರೆ ತುಂಬ ದೂರದ ಪ್ರಯಾಣವನ್ನು ಆದಷ್ಟು ಕಡಿಮೆ ಮಾಡಿ, ಸಾಕಷ್ಟು ವೆಹಿಕಲ್ಸ್ನ ಬಳಸೋದು ಸ್ವಲ್ಪ ಕಡಿಮೆ ಮಾಡಿ. ವೆಹಿಕಲ್ಸಿಂದ ಜಾಸ್ತಿ ಪ್ರಾಬ್ಲಮ್ಸ್ ಇರೋಂಥ ಸಾಧ್ಯತೆ ಇದೆ. ಸಾಕಷ್ಟು ಜಾಗರೂಕತೆಯಿಂದ ಇರಿ. ಹಾಗೆ ಪ್ರೊಟೆಕ್ಷನ್ಗೋಸ್ಕರ ಒಂದು ಸಿಜಲ್ನ ಕೂಡ ಕೊಡೋಣ ಇವತ್ತು ನಾವು. ನಾನೇ ಸ್ವಲ್ಪ ಮುಂದೆ ಬರ್ತೀನಿ. ಪ್ರೊಟೆಕ್ಷನ್ ಸಿಜಲ್ ನೋಡಿ, ಇದು ಬ್ಲ್ಯಾಕ್ ಪೆನ್ನಲ್ಲಿ ಇದೇ ರೀತಿ ಪ್ರೊಟೆಕ್ಷನ್ ಸಿಜಲ್ನ ನಿಮ್ಮ ಕೈ ಮೇಲೆ ಪ್ರತಿನಿತ್ಯನೂ ಡ್ರಾ ಮಾಡ್ಕೊತ ಬನ್ನಿ. ಈ ಒಂದು ಪ್ರೊಟೆಕ್ಷನ್ ಸಿಜಲ್ಲು ನಿಮಗೆ ಪ್ರೊಟೆಕ್ಷನ್ ಅನ್ನುವಂಥದ್ದು ಕೊಡುತ್ತೆ. ಫಿಸಿಕಲಿ ಇರ್ಬೋದು, ಮೆಂಟಲಿ ಇರ್ಬೋದು, ಎಲ್ಲ ರೀತಿಯಾದಂತಹ ಪ್ರೊಟೆಕ್ಷನ್ನು ಕೂಡ ಈ ಸಿಜಲ್ ಕೊಡುತ್ತೆ. ಒಂದು ಪವರ್ಫುಲ್ ಸಿಜಲ್ ಅಂತಲೇ ಹೇಳ್ಬೋದು. ಹಾಗೆ ಒಂದು ಸ್ವಿಚ್ ವರ್ಡ್ನ ಕೊಡೋಣ, ಕ್ಲೀಮ್ ಅಂತೇಳಿ, KLEEM, ಕ್ಲೀಮ್. ಕನ್ನಡದಲ್ಲಿ ಬರ್ಕೊಳ್ಳೋರು ಕನ್ನಡದಲ್ಲಿ ಬೇಕಾದರೂ ಬರ್ಕೊಳ್ಬೋದು, ಇಂಗ್ಲೀಷಲ್ಲಿ ಬರ್ಕೊಳ್ಳೋರು ಇಂಗ್ಲೀಷಲ್ಲಿ ಬೇಕಾದರೂ ಬರ್ಕೊಳ್ಬೋದು. ಬಟ್ ಸ್ಟಿಲ್ ಇಂಗ್ಲೀಷಲ್ಲಿ ಸ್ವಿಚ್ ವರ್ಡ್ ಬರೆಯೋದ್ರಿಂದ ಸಾಕಷ್ಟು ಪ್ರಯೋಜನ ನಿಮ್ಗಾಗುತ್ತೆ. ಸೊ ಇಂಗ್ಲೀಷ್ನ ನಾವು ಯೂನಿವರ್ಸಲ್ ಲ್ಯಾಂಗ್ವೇಜ್ ಅಂತೇಳಿ ಕರಿತೀವಿ. ಸಾಧ್ಯವಾದಷ್ಟು ಇಂಗ್ಲೀಷಲ್ಲಿ ಬರೆಯೋದಕ್ಕೆ ಪ್ರಯತ್ನ ಪಡಿ. ಹಾಗೆ ಇಂಗ್ಲೀಷ್ ಕಲ್ತ್ಕೊಂಡಂಗೂ ಆಗುತ್ತೆ, ಸ್ವಿಚ್ ವರ್ಡ್ ಯೂಸ್ ಮಾಡ್ದಂಗೂ ಆಗುತ್ತೆ. ಇಷ್ಟೇ ಅಲ್ಲ, ಇಷ್ಟೇನ ಮಾಡೋಣ ಅಂತ ಕೇಳಿದ್ರೆ ಕ್ರಿಸ್ಟಲ್ಸ್ನ ಕೂಡ ಯೂಸ್ ಮಾಡ್ಬೋದು. ಯಾವ ಕ್ರಿಸ್ಟಲ್ ಯೂಸ್ ಮಾಡ್ಬೋದು? ಇವಿಲೈ ಯೂಸ್ ಮಾಡ್ಬೋದು. ಇವಿಲೈನ ಆಗಲೇ ನಾವು ರಿವ್ಯೂ ಮಾಡಿದ್ದೀವಿ. ಜಸ್ಟ್ 499ಗೆ ಇವಿಲೈ ನಮ್ಮ ಹತ್ರ ಸಿಗ್ತಾ ಇದೆ. ಇವಿಲೈ ಬ್ರಾಸ್ಲೆಟ್ನ ಯೂಸ್ ಮಾಡ್ಬೋದು. ಗಾಡಿ ಯೂಸ್ ಮಾಡೋರು ಇವಿಲೈ ಕೀಚೈನ್ನ ಯೂಸ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಬ್ಲ್ಯಾಕ್ ಟೋರ್ನಮೈಲ್ ಬ್ರಾಸ್ಲೆಟ್ ಕೂಡ ಯೂಸ್ ಮಾಡ್ಬೋದು. ಹಾಗೆ ಸ್ಮೋಕೀಸ್ ಬಾರ್ಡ್ ಕೂಡ ಯೂಸ್ ಮಾಡ್ಬೋದು. ಇದೆಲ್ಲ ಕ್ರಿಸ್ಟಲ್ಸ್ನ ತರಿಸಿದ್ದು, ಎಲ್ಲ ಔಟ್ ಆಫ್ ಸ್ಟಾಕ್ ಆಗಿದೆ. ಮತ್ತು ಯಾರಿಗೆಲ್ಲ ಕ್ರಿಸ್ಟಲ್ಸ್ ಬೇಕು ಅವರೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಇಲ್ಲಾಂದರೆ ನಮ್ಮ ಅಕಾಡೆಮಿನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.